ಶಿವಮೊಗ್ಗದಲ್ಲಿ ಎರಡನೇ ಹಂತದ ಚುನಾವಣೆ ನಡೀತಾ ಇರೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಇನ್ಫ್ಯಾಕ್ಟ್ 227 ಅಭ್ಯರ್ಥಿಗಳ ಭವಿಷ್ಯ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಶಿವಮೊಗ್ಗದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿ ತನಕ ಶೇಕಡ 10.09% ಮತದಾನದ ಪ್ರಮಾಣ ಆಗಿದೆ. ವೋಟಿಂಗ್ ಪರ್ಸೆಂಟೇಜ್ ಕೂಡ ಲಭ್ಯ ಆಗ್ತಾ ಇದೆ. ಇನ್ನೊಂದು ಕಡೆಗೆ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಅಂದ್ರೆ ಬಂಡಾಯ ಇದ್ದಿದ್ದಾರೆ ಬಿಜೆಪಿಯಿಂದ ಈಶ್ವರಪ್ಪ ಅವರು. ಸೊ ಈಶ್ವರಪ್ಪ ಅವರು ಸಾಕಷ್ಟು ನಿರೀಕ್ಷೆನ ಇಟ್ಕೊಂಡಿದ್ರು, ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ತಿರುಗಿದ್ರು. ಇವತ್ತು ಅವರ ಹಣೆ ಬರಹ ಏನು, ಅವರನ್ನ ಸಂಸತ್ಗೆ ಕಳಿಸ್ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಮತದಾರರು. ಕುಟುಂಬ ಸಮೇತರಾಗಿ ಆಗಮಿಸಿ ಈಶ್ವರಪ್ಪ ಅವರು ತಮ್ಮ ಹಕ್ಕು ಚಲಾಯಿಸ್ತಾ ಇರುವಂತಹ ದೃಶ್ಯ ಕೂಡ ಲಭ್ಯ ಆಗಿದೆ. 1.5 ದಶಕದಿಂದ ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಮಗೆ ಫೈಟ್ ನೋಡ್ತಾ ಇದ್ದಿದ್ದು ನಾವು ಮಾಜಿ ಮುಖ್ಯಮಂತ್ರಿಗಳ ಪುತ್ರರ ನಡುವೆ. ಬಟ್ ಈ ಸಲ ಈಶ್ವರಪ್ಪ ಅವರು ಕೂಡ ಸವಾಲ್ ಹಾಕಿದ್ದಾರೆ. ಆ ಸವಾಲಿಗೆ ಜನ ಏನು ಉತ್ತರ ಕೊಡ್ತಾರೆ ಅನ್ನೋದು ಕುತೂಹಲ. ಅಂದ್ರೆ ಈ ಸರ್ತಿ ಟ್ರಯಾಂಗ್ಯುಲರ್ ಫೈಟ್ ಇದೆ, ತ್ರಿಕೋನ ಸ್ಪರ್ಧೆ ಇರೋದ್ರಿಂದ ನೋಡ್ಬೇಕು ಏನಾಗುತ್ತೆ ಅಂತ. ಬಿಜೆಪಿಯಿಂದ BY ವಿಜಯೇಂದ್ರ ಅವರು, ಹಾಗೆಯೇ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್, ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ. ಪಕ್ಕದ ದಾವಣಗೆರೆನಲ್ಲೂ ಇದೇ ಸಿಚುಯೇಷನ್ ಇದೆ, ಅಲ್ಲೂ ಒಬ್ಬರು ಬಂಡಾಯ ಮೇಜರ್ ಇದ್ದಾರೆ, ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಫ್ಯಾಕ್ಟರ್ ಹೆಂಗಾಗುತ್ತೆ ಅಂತ. ಬಟ್ BJPಯವರೇನೋ ವಿಶ್ವಾಸ ವ್ಯಕ್ತಪಡಿಸಿದರೆ ನಾವು ಗೆಲ್ತೀವಿ ಅಂತ, ಅದು ಅವ್ರವ್ರ ವಿಶ್ವಾಸ. ಸೊ ಆದರೆ ಈಶ್ವರಪ್ಪನವರು ಈ ಸರ್ತಿ ಪುತ್ರ ಕಾಂತೇಶ್ಗೆ ಟಿಕೆಟ್ ಬಯಸಿದ್ರು, ಅದು ಸಿಗಲಿಲ್ಲ. ಇಡೀ BJP ಒಂದು ಕುಟುಂಬದ ಹಿಡಿತದಲ್ಲಿದೆ ಅಂತಕ್ಕಂಥ ಆರೋಪವನ್ನು ಮಾಡಿಬಿಟ್ಟು ಕೊನೆಗೆ ಅವರೇ ಇಂಡಿವಿಜುವಲ್ ಆಗಿ ಸ್ಪರ್ಧೆ ಮಾಡಿದ್ರು. ನಾನು ಗೆದ್ದು ಆನಂತರ BJPಗೆ ಸೇರ್ತೀನಿ ಅಂತಂದರು. ಪಕ್ಷ ಅವ್ರ ವಿರುದ್ಧ ಕ್ರಮ ತಗೊಳ್ತು, ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡ್ತು, ಎಲ್ಲ ಆಯಿತು. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಸರ್ತಿ ಕುತೂಹಲದ ಕೇಂದ್ರವಾಗಿದೆ. ಒಂದು ರೀತಿಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸತತವಾಗಿ ಕಳೆದ 3 ಬಾರಿ ವಿಜಯೇಂದ್ರ ಅವರನ್ನ ರಾಘವೇಂದ್ರ ಅವರನ್ನ ಗೆಲ್ಲಿಸಿದ್ದಾರೆ. ಈ ಸರ್ತಿ ಏನಾಗುತ್ತೆ ಅಂತ ನೋಡಬೇಕು. ಬಟ್ ಎಲ್ಲರೂ ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟಿದ್ದಾರೆ. ಈಶ್ವರಪ್ಪ ಕೂಡ ವಿಶ್ವಾಸದಲ್ಲೇ ಇದ್ದಾರೆ. ನನಗೆ ಎಲ್ಲ ಸಮುದಾಯದವರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಹಾಗಾಗಿ ನಾನು ಈ ಸರ್ತಿ ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ. ಸೊ ಶಿವಮೊಗ್ಗದಲ್ಲಿ ಈಗ ಮತ ಚಲಾಯಿಸಿದ್ದಾರೆ ಈಶ್ವರಪ್ಪ. ರೈಟ್, ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ದಾವಣಗೆರೆಯಿಂದ ಪುನೀತ್ ಇದ್ದಾರೆ, ಜೊತೆಗೆ ಮತ್ತೊಬ್ಬರು ಪ್ರತಿನಿಧಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮಾಹಿತಿ ಪಡ್ಕೊಳ್ತಾ ಹೋಗೋಣ. ದಾವಣಗೆರೆಯ ಡೀಟೇಲ್ಸ್ ಕೊಡೋದಕ್ಕೆ ಪುನೀತ್ ರೆಡಿ ಇದ್ದಾರೆ ನೇರ ಸಂಪರ್ಕದಲ್ಲಿ. ಪುನೀತ್, ಸದ್ಯಕ್ಕೆ ದಾವಣಗೆರೆಯಲ್ಲಿ ಮತ ಪ್ರಮಾಣ ಹೇಗೆ ಸಾಗ್ತಾ ಇದೆ, ವೋಟಿಂಗ್ ಪರ್ಸೆಂಟೇಜ್ ಏನು, ಲಾಸ್ಟ್ ಟೈಮ್ ಎಷ್ಟಾಗಿತ್ತು ಓವರ್ ಆಲ್, ಈ ಸಲ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋ ಚಾನ್ಸಸ್ ಏನಾದರೂ ಕಾಣಿಸ್ತಾ ಇದೆಯಾ, ರೆಸ್ಪಾನ್ಸ್ ಹೇಗಿದೆ? ಖಂಡಿತವಾಗ್ಲೂ ಮಮತಾ, ಬೆಳಿಗ್ಗೆ 7 ಗಂಟೆಯಲ್ಲೂ ಕೂಡ ನಿರಂತರವಾಗಿ ಮತದಾನ ಚುರುಕಾಗಿ ನಡೀತಾ ಇದೆ. ಅದರಲ್ಲೂ ದಾವಣಗೆರೆ ಲೋಕಸಭಾ ಚುನಾವಣೆಗೆ ವ್ಯಾಪ್ತಿ ಒಳಪಟ್ಟಂತಹ 1946 ಮತಗಟ್ಟೆಗಳು ಕೂಡ ಒಂದು ಚುರುಕಾಗಿ ಮತದಾನ ನಡೀತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಮತದಾನ ಬಹಿಷ್ಕಾರ ಅನ್ನುವಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ಚುನಾವಣಾ ಅಧಿಕಾರಿಗಳಾಗಿರ್ಬೋದು ಮತ್ತೆ ಪೊಲೀಸ್ ಇಲಾಖೆಯವರು ಈಗಾಗಲೇ ಹೋಗಿ ಒಂದು ಅದನ್ನು ಅಲ್ಲಿರುವಂತಹ ಗ್ರಾಮಸ್ಥರಾಗಿರ್ಬೋದು ಮತ್ತೆ ಜನರ ಜೊತೆ ಒಂದು ಮಾತುಕತೆ ನಡೆಸಿ ಅದನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಕೂಡ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಪ್ರಮುಖವಾಗಿ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ 30 ಜನ ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಇದ್ದಾರೆ, ಕಾಂಗ್ರೆಸ್ ಇಂದ ಪ್ರಭಾ ಮಲ್ಲಿಕಾರ್ಜುನ್ ಇದ್ದಾರೆ, ಮತ್ತೆ ಪಕ್ಷೇತರವಾಗಿ ವಿನಯ್ ಕುಮಾರ್ ಇರುವಂತಹದ್ದು ಹಿನ್ನೆಲೆಯಲ್ಲಿ ತ್ರಿಕೋಣ ಸ್ಪರ್ಧೆ ಕೂಡ ಏರ್ಪಟ್ಟಿರುವಂತದ್ದು. ಆಯಾ ಪಕ್ಷದ ಕಾರ್ಯಕರ್ತರು ಕೂಡ ಅವರ ಜನರಲ್ಲಿ ಅಂದ್ರೆ ಮತದಾರರಲ್ಲಿ ಒಂದು ಮನವಿ ಕೂಡ ಮಾಡ್ತಾರೆ, ನಮ್ಮ ಪಕ್ಷಕ್ಕೆ ಮತವನ್ನು ಹಾಕಿ ಅಂತಂದು. ಹಿನ್ನೆಲೆಯಲ್ಲಿ ಮತಗಟ್ಟೆಯಲ್ಲಿರುವಂತಹ ಮತಗಟ್ಟೆಯ 100 ಮೀಟರ್ ದೂರದಲ್ಲಿ ಅಂದ್ರೆ 100 ಮೀಟರ್ ಸುತ್ತಳತೆಯಲ್ಲಿ ಒಂದು 144 ಸೆಕ್ಷನ್ ಕೂಡ ಜಾರಿ ಮಾಡಿರುವಂತದ್ದು. ಬೆಳಿಗ್ಗೆಯಿಂದಲೂ ಕೂಡ ಒಂದು ಚುರುಕಾಗಿ ಮತದಾನ ನಡೀತಾ ಇದೆ. ವೃದ್ಧರು ಕೂಡ ಬಂದು ಮತದಾನವೂ ಕೂಡ ಮಾಡಿದ್ರು. ಹಿನ್ನೆಲೆಯಲ್ಲಿ ಅಂದ್ರೆ ಮಧ್ಯಾಹ್ನ ಅಂದ್ರೆ 11-12 ಗಂಟೆ ನಂತರದಲ್ಲಿ ಬಿಸಿಲು ಜಾಸ್ತಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಹಿಳೆಯರಾಗಿರ್ಬೋದು, ವೃದ್ಧರು ಮತ್ತೆ ಸಾಕಷ್ಟು ಜನರು ಕೂಡ ಬಂದು ಮತದಾನ ಮಾಡ್ತಾ ಇರುವಂತದ್ದು. ಈಗಾಗಲೇ ಸಂಸದ GM ಸಿದ್ದೇಶ್ವರ ಆಗಿರ್ಬೋದು ಮತ್ತೆ ಅವರ ಕುಟುಂಬಸ್ಥರು ಮತ್ತೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಅವರು ಕೂಡ ಈಗಾಗಲೇ ಮತದಾನವನ್ನು ಮಾಡಿ ಹೋಗಿದ್ದಾರೆ. ನಂತರ ಉಳಿದಂತಹ ಅಭ್ಯರ್ಥಿಗಳು ಮತದಾನ ಮಾಡ್ತಾರೆ, ಮತ್ತೆ ಜನರು ಕೂಡ ಮತದಾನ ಮಾಡುವಂತಹ ಸಾಕಷ್ಟು ಚುರುಕಿನಿಂದ ಮತದಾನ ನಡೀತಾ ಇರುವಂತದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಪುನೀತ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇನ್ನು ಬಾಗಲಕೋಟೆಯಿಂದ ನನ್ನ ಕೊಲೀಗ್ ರವಿ ಹಳ್ಳೂರು ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಎಸ್ ರವಿ, ಈಗಾಗಲೇ ಮತದಾನ ಆರಂಭ ಆಗಿ 2.5 ಗಂಟೆ ಆಯಿತು. ಇಲ್ಲಿ ತನಕ 9 ಗಂಟೆ ತನಕ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ಏನಾದ್ರು ಮಾಹಿತಿ ಸಿಗ್ತಾ? ಜೊತೆಗೆ ಏನು ಈ ಬಾರಿ ಚುನಾವಣೆಗೆ ಹೈಲೈಟ್ಸ್ ನಿಮ್ಮ ಪ್ರಕಾರ? ಅರವಿಂದ್, ಮುಖ್ಯವಾಗಿ ಬಾಗಲಕೋಟೆಯಲ್ಲಿ ಈಗಾಗಲೇ ಕೇಸರಿ ಮತ್ತು ಗಜಕೇಸರಿ ಮಧ್ಯೆ ನಡೀತಕ್ಕಂಥ ಈ ಒಂದು ಚುನಾವಣೆ. ಕಾಂಗ್ರೆಸ್ನಿಂದ ಸಂಯುಕ್ತ ಪಾಟೀಲ್ ಈ ಬಾರಿ ಅಭ್ಯರ್ಥಿಯಾಗಿದ್ರೆ ಬಿಜೆಪಿಯಿಂದ PC ಗದ್ದಿಗೌಡರ ನಡುವೆ ನೇರ ಹಣಾಹಣಿ ಉಂಟಾಗಿರುವಂಥದ್ದು. ಈಗಾಗಲೇ ಮತದಾನ ಮಾಡಲಿಕ್ಕೆ ಈಗಾಗಲೇ ಸಾಕಷ್ಟು ಜನ ಬಂದು ಮತಗಟ್ಟೆಗೆ ಬಂದು
ಮತದಾನವನ್ನ ಮಾಡ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ನೀವು ಸಹಜವಾಗಿ ನೋಡ್ತಾ ಇರಬಹುದು. ಕಾರಣ ಇಷ್ಟೇ ಅರವಿಂದ್, ಈಗಾಗಲೇ ಬಾಗಲಕೋಟೆ ರಣಬಿಸಿಲಿನ ಹೊಡೆತಕ್ಕೆ ಸಿಗಬಾರ್ದು, ಆ ರಣಬಿಸಿಲಿನ ತಾಪತ್ರಯದಿಂದ ನಾವು ಪಾರಾಗಬೇಕು ಅನ್ನೋ ಕಾರಣಕ್ಕೆ ಈಗಾಗಲೇ ಬೆಳಗ್ಗೆಯಿಂದಲೇ ಜನರು ಮತಗಟ್ಟೆಯ ಬಳಿ ಧಾವಿಸಿ ಮತದಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ಇರ್ತಕ್ಕಂಥದ್ದು ಬಾಗಲಕೋಟೆ ನಗರದ KVS ನಂಬರ್ 4 ಶಾಲೆಯ 138 ಮತ್ತು 136 ಮತಗಟ್ಟೆ ಸಂಖ್ಯೆಯ ಬಳಿ ಇರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಜನ ಬೆಳಗ್ಗೆಯಿಂದಲೇ ಬಂದು ಈಗಾಗಲೇ ಮತದಾನವನ್ನು ಮಾಡಿದ್ದಾರೆ. ಈಗಾಗಲೇ 2 ಗಂಟೆಗಳ ಕಾಲ ಸುಮಾರು 9.6% ಮತದಾನವಾಗಿರ್ತಕ್ಕಂಥದ್ದು. ಅಂದ್ರೆ 11 ಗಂಟೆ ಅಷ್ಟೊತ್ತಿಗೆ ಬಿಸಿಲಿನ ಜಳದಿಂದ ನಾವು ಪಾರಾಗಬೇಕು ಅನ್ನೋ ಕಾರಣಕ್ಕೆ ಈಗಾಗಲೇ ಸಾಕಷ್ಟು ಜನರು ಬಂದಿದ್ದು. ಅದರಲ್ಲೂ ಕೂಡ ಸುಮಾರು 18 ಲಕ್ಷದ ಅಧಿಕ ಮತದಾರರು ಮತದಾನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಅದರಲ್ಲೂ 53,000 ಮತಗಳು ಫ್ರೆಶ್ ವೋಟರ್ಸ್ ಅಂತ ಏನ್ ಕರಿತೀವಿ, ಅವರು ಮತದಾನವನ್ನ ಈ ಬಾರಿ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಜನ ಸರದಿ ಸಾಲಿನಲ್ಲಿ ನಿಂತು ಬಿಸಿಲಿನ ತಾಪತ್ರಯದಿಂದ ಹೊರಬರಲಿಕ್ಕೆ ಬೆಳಗ್ಗೆಯಿಂದಲೇ ಮತದಾನ ಮಾಡಲಿಕ್ಕೆ ಮತಗಟ್ಟೆಯ ಬಳಿ ಬಂದಿರತಕ್ಕಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಪುನೀತ್ ಮತ್ತು ರವಿ ಇಬ್ಬರಿಗೂ ಕೂಡ ಧನ್ಯವಾದ. ಒಟ್ಟಾರೆ ಇವಾಗ ನಾನು ಆರಂಭದಲ್ಲಿ ಹೇಳ್ತಾ ಇದ್ದ ಹಾಗೆಯೇ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಕಡೆ ಸಿಗುತ್ತಾ ಇದೆ. ಅದಕ್ಕೆ ಕಾರಣ ಬಿಸಿಲು ನೆತ್ತಿ ಏರೋ ಮುನ್ನ ಹೋಗಿ ವೋಟ್ ಮಾಡಿ ಬಂದ್ಬಿಡೋಣ ಅಂತಂದ್ಬಿಟ್ಟು ಹೆಚ್ಚು ಕಡಿಮೆ 10 ಗಂಟೆ ತನಕನೂ ಕೂಡ 10-10:30 ತನಕನೂ ಕೂಡ ಬಿರುಸಿನ ಮತದಾನ ನಡೀತಾ, ಆಮೇಲೆ ಸ್ವಲ್ಪ ಡೌನ್ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಕ್ಕೆ ಕಾರಣವಾಗಿರುವಂತಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ KS ಈಶ್ವರಪ್ಪನವರು ನಮ್ಮ ಜೊತೆ ಇದ್ದಾರೆ. ಚುನಾವಣೆ ಹೇಗಿದೆ ಅನ್ನೋದನ್ನು ಸಹ ಅವರಿಂದನೇ ಕೇಳೋಣ. ಸರ್ ನಮಸ್ತೆ. ಸರ್ ಹೇಗಿದೆ ಸರ್ ಚುನಾವಣೆ ಪ್ರಚಾರ? 8 ವಿಧಾನಸಭಾ ಕ್ಷೇತ್ರದಲ್ಲಿ ನಿರೀಕ್ಷೆಗೆ ಮೀರಿ ಮತದಾರರಿಗೆ ಬೆಂಬಲ ಕೊಡ್ತಿದ್ದಾರೆ. ನೀವು ತಗೊಂಡಿರೋಂಥ ಸಿದ್ಧಾಂತ ಸರಿ ಇದೆ, ಯಾವುದೇ ಕಾರಣಕ್ಕೂ ಚುನಾವಣೆಯಿಂದ ಹಿಂದೆ ಸರಿಬೇಡಿ ಅನ್ನೋಂಥ ಬಹಳ ದಿನದಿಂದ ಬಹಳ ಜನ ಒತ್ತಾಯ ಮಾಡ್ತಿದ್ರು. ಅವರೆಲ್ಲರ ಅಪೇಕ್ಷೆಗೆ ತಕ್ಕಂತೆ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ನನ್ನ ವಿಚಾರ ಸಿದ್ಧಾಂತವನ್ನು ಎಲ್ಲರೂ ಮೆಚ್ಚಿರೋದ್ರಿಂದ ನನಗೆ ಬೆಂಬಲ ಕೊಡ್ತಾರೆ. ಕನಿಷ್ಠ 2 ಲಕ್ಷ ಮತದಾಂತರದಿಂದ ಗೆಲ್ತೇನೆ. ಸರ್, ಈಗ ಈಶ್ವರಪ್ಪನವ್ರ ವಿರುದ್ಧ ಅಪಪ್ರಚಾರ ಕೂಡ ಮಾಡ್ತಿರುವಂಥದ್ದು ಯಾಕೆ ಅಂತ ಸರ್? ಯಾರು ಏನಕ್ಕೆ ಮಾಡ್ತಾರೆ? ಚುನಾವಣೆ ಸೋಲ್ತೀವಿ ಅಂತ ಗೊತ್ತಾದ ತಕ್ಷಣ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ರಾಘವೇಂದ್ರ ಅವರ ಬಿಜೆಪಿ ಸೋಲ್ತೀನಿ ಅಂತ ಗೊತ್ತಾದ ತಕ್ಷಣ ವಾಟ್ಸಪ್ ಮುಖಾಂತರ, ವಿಡಿಯೋ ಕಾಲ್ ಮುಖಾಂತರ ಕೆಟ್ಟ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ. ಈಶ್ವರಪ್ಪ ನನಗೆ ಬೆಂಬಲ ಕೊಡ್ತಿದ್ದಾರೆ ಅಂತ ವಿಡಿಯೋಗಳನ್ನು ಹಾಕಿ ನೀಚ ಅಪಪ್ರಚಾರವನ್ನು ಮಾಡ್ತಾ ಇರೋದು. ಅಪ್ಪನವರು ಹೇಳ್ತಾ ಇದ್ದದ್ದು ನನ್ನ ಸಿದ್ಧಾಂತ, ನಾನು ಯಾಕೆ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಅನ್ನೋದನ್ನು ಜನ ಒಪ್ಪಿದ್ದಾರೆ. 2 ಲಕ್ಷ ಮತಗಳ ಅಂತರದಿಂದ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ.